ಮುಂಡಗೋಡ ನಗರದ ಯಲ್ಲಾಪುರ ರಸ್ತೆಯಲ್ಲಿರುವ ರಜಾಕಿಯಾ ಮಸೀದಿಯ ಹಿಂದುಗಡೆ ಇರುವ ಕಟ್ಟಡದಲ್ಲಿ ಮಾಂಸದ ಉದ್ದೇಶಕ್ಕಾಗಿ ಹೋರಿಯೊಂದನ್ನು ವಧೆ ಮಾಡಲಾಗಿದೆ ಎಂಬ ಮಾಹಿತಿಯ ಮೇರೆಗೆ ಸ್ಥಳಕ್ಕೆ ಆಗಮಿಸಿದ ವಿವಿಧ ಹಿಂದೂಪರ ಸಂಘಟನೆಗಳು ಶಿವಾಜಿ ಸರ್ಕಲ್ನಲ್ಲಿ ನೀಚ ಕೃತ್ಯವನ್ನು ಖಂಡಿಸಿ ದಿಢೀರ್ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ವಿವಿಧ ಹಿಂದೂಪರ ಸಂಘಟನೆಗಳ ಮುಖಂಡರು, ಹಿಂದೂ ಧರ್ಮದಲ್ಲಿ ಗೋಮಾತೆಯನ್ನು ಪರಮ ಪೂಜ್ಯವೆಂದು ಪೂಜಿಸಲಾಗುತ್ತಿದೆ. ಅಂತಹ ಗೋಮಾತೆಯನ್ನು ಕಡಿದು ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವ ಪ್ರಯತ್ನ ದೇಶದೆಲ್ಲೆಡೆ ನಡೆಯುತ್ತದೆ. ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆಗಳು ಸೂಕ್ತ ಕ್ರಮ ಕೈಗೊಂಡು ಹೋರಿಯನ್ನು ಕಡಿದ ಆರೋಪಿಯನ್ನು ಗಡೀಪಾರು ಮಾಡಬೇಕು ಎಂದು ಮುಂಡಗೋಡ ಪೊಲೀಸ್ ಠಾಣೆಗೆ ತೆರಳಿ ಮನವಿ ಸಲ್ಲಿಸಿದರು. ಈ ಖಂಡನೆಯನ್ನ ನಾವು ಹಿಂದೂಪರ ಸಂಘಟಕರು ಎಲ್ಲರೂ ಬಹಳ ಒಕ್ಕೂರಿನಿಂದ ಇದನ್ನ ಖಂಡಿಸ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಈ ಒಂದು ನಮಗೆಲ್ಲರಿಗೂ ಉಣಬಡಿಸುವಂತ ಹಾಲನ್ನು ಕೊಡುವಂತ ಗೋಮಾತೆಯನ್ನ ನರಭಕ್ಷಕರು ಆದಂತ ಆ ಮುಸ್ಲಿಮನ ಒಬ್ಬ ಗೋ ಹಂತಕ ಆ ಮಸೂದಿ ಹಿಂಭಾಗದಲ್ಲೇ ಹೋಗಿ ಆ ಗೋವನ್ನ ಕಡಿತಾ ಇದ್ದಾನಂತ ಹೇಳಿದ್ರೆ ಎಷ್ಟು ಒಂದು ಹೀನ ಕೃತ್ಯಕ್ಕೆ ಅವರು ಇಳಿದಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಖಂಡಿಸಬೇಕಾಗಿದೆ ಬಂಧುಗಳೇ. ಈ ಒಂದು ಘಟನೆ ನಮ್ಮ ತಾಲೂಕಿನಲ್ಲಿ ಮತ್ತೊಮ್ಮೆ ಮರುಕಳಿಸಬಾರದು. ಯಾಕಂದ್ರೆ ಆ ಗೋಮಾತೆಯನ್ನ ನಾವೆಲ್ಲರೂ ಪೂಜೆ ಮಾಡುವಂತ ಗೋಮಾತೆ, ನಮಗೆಲ್ಲರೂ ಹಾಲನ್ನ ಉಳಿಸುವಂತ ಗೋಮಾತೆಯನ್ನ ಇವರು ಕಡಿಯುವಂತ ಮನಸ್ಥಿತಿ ಇದೆ ಅಂತಲೇ ಅಂದ್ರೆ ಇವರ ಮನಸ್ಥಿತಿ ಹೇಗಿದೆ ಅಂತಕ್ಕಂಥದನ್ನ ನಾವು ಇಲ್ಲಿ ವ್ಯಕ್ತಪಡಿಸ್ಕೋಬೇಕಾಗ್ತದೆ. ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ ಕೆಲವಷ್ಟು ಪ್ರಮುಖರು ಹೇಳ್ತಾರೆ ಅದನ್ನ ತಡೆ ಹಿಡಿಬಹುದಾಗಿತ್ತು, ಇಲ್ಲ ನಾವು ಹಬ್ಬಕ್ಕೋಸ್ಕರ ಮಾಡ್ಕೊಂಡಿದೀವಿ ಅಂತ ಹೇಳಿ ಬಿತ್ತುತ್ತಾರ. ಇಂಥ ಒಂದು ಮನಸ್ಥಿತಿ ವ್ಯಕ್ತಿಗಳನ್ನ ಕಠಿಣ ಶಿಕ್ಷೆಗೆ ಒಳಪಡಿಸಿ ಅವ್ರನ್ನ ಗಡೀಪಾರು ಮಾಡಬೇಕು ಅಂತಕ್ಕಂಥದನ್ನ ನಾವೆಲ್ಲ ಹಿಂದೂಪರ ಸಂಘಟನೆಯರು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಮಾನ್ಯ SP ಸಾಹೇಬರಿಗಾಗಿರ್ಬೋದು, ನಮ್ಮ ತಾಲೂಕಿನ ಪೊಲೀಸ್ ನಿರೀಕ್ಷಕರಿಗೂ ಕೂಡ ನಾವು ವಿನಂತಿಯನ್ನ ಮಾಡ್ಕೊಳ್ತೀವಿ. ಆ ಗೋಮಾಂಸವನ್ನ ಎಲ್ಲವನ್ನ ತೆಗೆದುಕೊಂಡು ಬಂದು ಅದನ್ನ ಅಂತ್ಯ ಸಂಸ್ಕಾರವನ್ನ ಕ್ರಮಬದ್ಧವಾಗಿ ಹಿಂದೂ ಧರ್ಮದ ಸಾಂಪ್ರದಾಯಿಕವಾಗಿ ಅದನ್ನ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು. ಮತ್ತು ಗೋ ಹತ್ಯೆಯನ್ನ ಮಾಡಿರ್ತಕ್ಕಂಥ ಆ ವ್ಯಕ್ತಿಯನ್ನ ಕೂಡಲೇ ಅವನ ಕರ್ಕೊಂಡು ಬಂಧಿಸಿ ಅವನ ಮೇಲೆ FIR ಆಗಲೇಬೇಕು ಅಂತಕ್ಕಂಥದನ್ನ ನಾವೆಲ್ಲರೂ ಒಕ್ಕೂರಿನಿಂದ ಕೇಳ್ತಾ ಇದ್ದೇವೆ ಬಂಧುಗಳೇ. ಇಂಥ ಘಟನೆಗಳು ಮತ್ತೊಮ್ಮೆ ಮರುಕಳಿಸಬಾರ್ದು. ನಮ್ಮ ತಾಲೂಕಿನಲ್ಲಿ ಇಂಥ ಘಟನೆಗಳು ಆಗಬಾರ್ದು, ಎಲ್ಲೂ ಕೂಡ ಆಗಬಾರ್ದು ಅಂತಕ್ಕಂಥದನ್ನ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಇನ್ನು ನಾವು ಪ್ರತಿಭಟನೆ ಮೂಲಕವಾಗಿ ಸ್ಟೇಷನ್ಗೆ ಹೋಗಿ ನಾವು ಮನವಿಯನ್ನು ಕೊಡ್ತಕ್ಕಂಥದ್ದು ಇದೆ. ಅದಕ್ಕೆ ಎಲ್ಲರೂ ಕೂಡ ನಮ್ಮ ಹಿಂದೂಪರ ಸಂಘಟನೆಯರು ಎಲ್ಲರೂ ಒಕ್ಕೂರಿನಿಂದ ಹೋಗಿ ನಾವು ಮನವಿಯನ್ನು ಕೊಟ್ಟು ಬರೋಣ. ಗೋ ಮಾತಾ ಕಿ ಜೈ, ಗೋ ಮಾತಾ ಕಿ ಜೈ. ನಿಲ್ಲಿಸಿ ನಿಲ್ಲಿಸಿ ಗೋ ಹತ್ಯೆ ನಿಲ್ಲಿಸಿ, ನಿಲ್ಲಿಸಿ ನಿಲ್ಲಿಸಿ ಗೋ ಹತ್ಯೆ ನಿಲ್ಲಿಸಿ. ಧಿಕ್ಕಾರ 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 ಧಿಕ್ಕಾರ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಧಿಕ್ಕಾರ ಧಿಕ್ಕಾರ ಗೋ ಹತ್ಯೆಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಗೋ ಹತ್ಯೆಗೆ ಧಿಕ್ಕಾರ. ಭಾರತ್ ಮಾತಾ ಕಿ ಜೈ, ಗೋ ಮಾತಾ ಕಿ ಜೈ. ಅನ್ಯಾಯ ಅನ್ಯಾಯ ಅಯ್ಯಯ್ಯೋ. भारत माता की जय, गो माता की जय, गो माता की जय, भारत माता की जय, गो माता की जय. ಧಿಕ್ಕಾರ 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 ಧಿಕ್ಕಾರ
ತರ ಬಂಧುಗಳೇ, ಉಜ್ಜಿನವಾಗಿ ಕಾಣ್ತೀವಿ. ಇಂಥ ಗೋಮಾತನ ಇವತ್ತು ಪಟ್ಟಣದ ಇಂಥ ಮಸೀದಿಯಲ್ಲಿ ಈಗ ಗೋಹತ್ಯೆ ಮಾಡಿದಾರ. ಕಠಿಣವಾಗಿ ಕ್ರಮ ಕೈಗೊಳ್ಳಬೇಕು. ಸಂಘಟನೆಯ ಮುಂದುಗೋಡುಕ ಮಾನ್ಯರೇ ಪೊಲೀಸ್ ನಿರೀಕ್ಷಕರು ಮುಂದುಗೋಡಿವರೆಗೆ ವಿಷಯ ಇಂದು ಮುಂಜಾನೆ ಗೋಹತ್ಯೆ ಮಾಡಿದ ಪಾಪಿಗಳಿಗೆ ಶಿಕ್ಷೆ ವಿಧಿಸುವ ಕುರಿತು ಉಲ್ಲೇಖ. ರಜಾಕಿಯ ಮಸೂದಿಯ ಹಿಂದುಗಡೆಗೆ ಇರುವ ಕಟ್ಟಡದಲ್ಲಿ ಗೋಹತ್ಯೆಯಾದ ಸ್ಥಳ. ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಮಾನ್ಯ ಪೊಲೀಸ್ ಅಧಿಕಾರಿಗಳೇ, ಇಂದು ಮುಂಜಾನೆ ಗೋಹತ್ಯೆ ಮಾಡಿದ ಪಾಪಿಗಳನ್ನು ಕೂಡಲೇ ಕಾನೂನಿನ ಕಠಿಣ ಕ್ರಮ ಜರುಗಿಸಬೇಕೆಂದು ಮತ್ತು ಗೋ ಮಾಂಸವನ್ನು ವಶಪಡಿಸಿಕೊಳ್ಳಬೇಕೆಂದು ಕೆಲವಷ್ಟು ಮುಸ್ಲಿಂ ಪ್ರಮುಖರು ಇದು ಗಮನದಲ್ಲಿ ಇರುತ್ತದೆ. ಅವರಿಗೆ ಅವನನ್ನು ಕೂಡ ಕರೆಸಿ ಮುಂದೆ ಈ ರೀತಿ ಘಟನೆಗಳು ಆಗದಂತೆ ಸಮಾಜದ ಮುಖಂಡರಿಗೆ ಎಚ್ಚರಿಕೆಯನ್ನು ನೀಡಬೇಕೆಂದು ಮತ್ತು ಗೋವನ್ನು ಕಡೆದ ಆರೋಪಿಯನ್ನು ಗಡೀಪಾರು ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಇನ್ನು ಮುಂದೆ ಹಿಂದೂಗಳ ಪವಿತ್ರ ಭಾವನೆಗಳಿಗೆ ಮತ್ತು ಗೋಮಾತೆಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಎಚ್ಚರಿಕೆಯನ್ನು ವಹಿಸಬೇಕೆಂದು ತಮ್ಮಲ್ಲಿ ಈ ಮೂಲಕ ಹಿಂದೂಪರ ಸಂಘಟನೆಯಿಂದ ವಿನಂತಿಸಿಕೊಳ್ತಾ ಇದ್ದೀವಿ. ಈ ಒಂದು ಘಟನೆ ಮತ್ತೊಮ್ಮೆ ನಮ್ಮ ತಾಲೂಕಿನಲ್ಲಿ ಮರಕಳಿಸಬಾರ್ದು ಅಂತ ಹೇಳಿ ನಾವೆಲ್ಲ ಹಿಂದೂಪರ ಸಂಘಟನೆಯವರು ಬಹಳ ಶಾಂತಿಯುತವಾಗಿ ಬಹಳ ತಮ್ಮೆಲ್ಲರ ಇದನ್ನಂತೆ ಶಾಂತಿಯುತವಾಗಿ ನಾವು ಇದನ್ನ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾವು ಇದೇ ರೀತಿ ಇನ್ನೊಂದು ಬಾರಿ ಏನಾದರೂ ಘಟನೆಗಳು ನಡೆದಿದ್ದೇ ನಿಜ ಆದರೆ ಮುಂಡಗೋಡು ಬಂದ್ಗೆ ಕರೆಯನ್ನು ಕೊಟ್ಟು ಬಹಳ ತೀವ್ರತವಾಗಿ ನಾವು ಇದನ್ನು ಉಗ್ರವಾಗಿ ಖಂಡಿಸಬೇಕಾಗುತ್ತೆ. ಯಾಕಂದ್ರೆ ಇದು ನಡೆದಿರ್ತಕ್ಕಂಥದ್ದು ಪವಿತ್ರವಾಗಿರ್ತಕ್ಕಂಥ ಮಸೂದಿಯ ಹಿಂಭಾಗದಲ್ಲೇ ಈ ಘಟನೆಗಳು ನಡೀತಾ ಇದ್ದಾವೆ ಅಂತ ಹೇಳಿದ್ರೆ ಇದನ್ನ ನಾವು ಯಾವ ರೀತಿಯಾಗಿ ಯಾವ ಶಬ್ದದಿಂದ ಇದನ್ನು ಖಂಡಿಸ್ಬೇಕಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಅನೇಕರು ಮುಸ್ಲಿಮರು ಹಿರಿಯರಿದಾರ, ಪ್ರಮುಖರಿದಾರ, ಧರ್ಮಾಭಿಮಾನಿಗಳಿದಾರ. ಅವರು ಕೂಡ ಇದ್ರ ಬಗ್ಗೆ ಒಂದು ಕಿಂಚಿತ್ತೂ ಸ್ವಲ್ಪ ಅಂತಃಕರಣ ದಯಾ ಅಂತಕ್ಕಂಥದ್ದು ಇಲ್ಲ ಅಂತ ಇದ್ದಾರೆ. ಇವ್ರ ಮನಸ್ಥಿತಿ ಹೆಂಗೆ? ಅದಕ್ಕೆ ನಾನು ಇದನ್ನ ಬಹಳಷ್ಟು ತೀವ್ರಗತಿಯಲ್ಲಿ ನಾವೆಲ್ಲರೂ ಕೂಡ ಒಕ್ಕೂರ್ಲಿಂದ ಖಂಡಿಸ್ತಾ ಇದ್ದೀವಿ. ಆದ್ರೆ ನಾವು ಹೇಳ್ತಾ ಇದ್ದೀವಿ, ಆ ಪಾಪಿಗೆ ಕಠಿಣ ಶಿಕ್ಷೆ ಆಗಬೇಕು, FIR ಆಗಬೇಕು. ಅದನ್ನ ನಾವೆಲ್ಲರೂ ಕೂಡ ಅದನ್ನ ಕುಲಂಕುಷವಾಗಿ ನೀವೆಲ್ಲರೂ ಮುಂದೂ ಅದನ್ನ ಬಹಿರಂಗ ಪಡಿಸ್ಬೇಕು. ಮತ್ತು ಆಗದೆ ಹೋದಲ್ಲಿ ಅವನ ಅರೆಸ್ಟ್ ಮಾಡದೆ ಹೋದಲ್ಲಿ ಅವನ ಕಠಿಣ ಶಿಕ್ಷೆಯನ್ನು ಒಳಪಡಿಸದೆ ಹೋದಲ್ಲಿ ಮುಂದಿನ ಮತ್ತೆ ನಾವು ಈ ರೀತಿಯಾಗಿ ಉಗ್ರವಾದಂಥ ಹೋರಾಟಗಳನ್ನು ಕೈಗೆತ್ತಿಕೊಳ್ಬೇಕಾಗುತ್ತೆ. ಆ ಉದ್ದೇಶದಿಂದ ತಮಗೆಲ್ಲರಿಗೂ ಮನವರಿಕೆಯನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ನಾವೆಲ್ಲರೂ ಸೇರಿ ಇದನ್ನ ಮನವಿಯನ್ನು ನೀಡ್ತಾ ಇದ್ದೀವಿ. ಆದಷ್ಟು ಯಾರ್ಯಾರು ಮತ್ತು ನಾವು ಫಸ್ಟಿಗೆ ಹಿಂದೂರು ಹುಡುಗರು ಹೋದಾಗ ಅಲ್ಲಿ 4 ಜನ ಇತ್ತು. ವಿಡಿಯೋ ಸಮೇತವಾಗಿ ನಮ್ಮ ಹುಡುಗರೆಲ್ಲರೂ ಕೂಡ ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ ಒಬ್ಬನೇ ಮಾಡ್ತಕ್ಕಂಥ ಕೆಲಸ ಅಲ್ಲ, 4-5-6 ಜನ ಇದ್ದಾರೆ. ಅವ್ರು ಯಾರದಾರ ಪರಿಶೀಲನೆ ಮಾಡ್ತೀವಿ, FIR ಮಾಡ್ಕೊಳ್ತಾ ಇದ್ದೀವಿ. ಹಬ್ಬದ ಸಂಬಂಧ ಮಾಡಿದೀವಿ ಅಂತ ನನಗೆ ಹೇಳಿಲ್ಲ. ಇದ್ರೊಳಗೆ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದೆ ನಮ್ಮ ಪ್ರಕಾರ. ಮತ್ತೊಂದೇನಂದ್ರೆ ಆ ಗೋಮಾತೆಯನ್ನ ನಮ್ಮ ಹಿಂದೂ ಧರ್ಮದ ಪ್ರಕಾರವಾಗಿ ಅಂತ್ಯ ಸಂಸ್ಕಾರ ಮಾಡಬೇಕು. ನಾವು ಈಗ ಆಲ್ರೆಡಿ ಮಾಡಿ ಅದನ್ನೆಲ್ಲ ವೆರಿಫಿಕೇಶನ್ ಮಾಡಿ ಆಮೇಲೆ ಏನೈತೆ ಅದನ್ನ ಇದು ಮಾಡಿ. ಈ ಸದ್ಯ ನಮ್ದು ಇದ್ರ ಪ್ರಕಾರ ಆಗಿದೆ. DMI ಎಲ್ಲ ನಂತರ ನೆಕ್ಸ್ಟ್ ಮುನ್ಸಿಪಾಲಿಟಿಯವರಿಗೆ ನಾವು ಇಲ್ಲೇನ ಮಾಡ್ತಾ ಮಾಡಿ ನಮಗೆ ಇಂಥವ್ರ ಮೇಲೆ ಹಿಂಗೆ ಕ್ರಮ. ಥ್ಯಾಂಕ್ ಯು ಸರ್.